ಎಲ್ಲಿಯ ತನಕ ಹೋರಾಟ ಬೇಡ 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 ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗೆ ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗೆ ವೈನ್ಸ್ ಮಾಲೀಕನಿಗೆ ವೈನ್ಸ್ ಮಾಲೀಕನಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಬೇಡ 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 ಲೈಸೆನ್ಸ್ ಕೊಟ್ಟ ಅಧಿಕಾರಿಗೆ ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗಳಿಗೆ ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗಳಿಗೆ ಬೆಂಕಿಯಾಗಿ ಅತಿವೃಷ್ಟಿಯಿಂದಾಗಿ ಹಾಳಾದ ನಮ್ಮ ಶೃಂಗೇರಿ ತಾಲೂಕಿಗೆ ಭೇಟಿ ನೀಡಿ ಅಡಿಕೆ ಬೆಳೆಯುವ ಸುಮಾರು 45% 55% ಕಾಳುಮೆಣಸು 30-40% ಜಾಯಿಕಾಯಿ 10-15%, ಕಾಫಿ ಬೆಳೆ 30-35% ಹಾನಿಯಾಗಿರುವುದು ಕಂಡು ಬಂದಿರುತ್ತದೆ ಎಂದು ವರದಿಯನ್ನು ನೀಡಿರುತ್ತಾರೆ. ಆದರೂ ಸಹ ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಶಾಸಕರಾದ ಶ್ರೀಯುತ ರಾಜೇಗೌಡರವರು ಕೇಂದ್ರ ಪ್ರಶ್ನೆಗೆ ಶೃಂಗೇರಿ ತಾಲೂಕಿನಲ್ಲಿ ಅತಿವೃಷ್ಟಿಯಿಂದಾಗಿ ಯಾವುದೇ ಬೆಳೆ ನಷ್ಟ ಉಂಟಾಗಿರುವುದಿಲ್ಲ ಮತ್ತು ಅಡಿಕೆಗೆ ಹಳದಿಯ ರೋಗ ಮತ್ತು ಎಲೆ ಚಿಕ್ಕಿರುವುದರಿಂದ ಯಾವುದೇ ಬೆಳೆ ನಷ್ಟ ಉಂಟಾಗಿರುವುದಿಲ್ಲ ಎಂದು ಉತ್ತರವನ್ನು ಅಧಿಕಾರಿಗಳು ನೀಡಿದ್ದಾರೆ ಎಂದು ಮಾಧ್ಯಮಗಳ ಮೂಲಕ ತಿಳಿದು ಬಂದಿರುತ್ತದೆ. ಈ ರೀತಿಯ ಸೂಕ್ತ ಪರಿಶೀಲನೆಯನ್ನು ಮಾಡದೆ ಸ್ಥಳ ಪರಿಶೀಲನೆ ಮಾಡಿದ ಅಧಿಕಾರಿಗಳ ವರದಿಯನ್ನು ಕಡೆಗಣಿಸಿ ರೈತರಿಗೆ ತೊಂದರೆ ಉಂಟಾಗುವ ನಡವಳಿಕೆಯನ್ನು ಖಂಡಿಸಿದ್ದಾರೆ. ಈ ಬಗ್ಗೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಶೃಂಗೇರಿ ತಾಲೂಕು ಅತಿವೃಷ್ಟಿ ಪ್ರದೇಶದ ಘೋಷಣೆ ಮಾಡುವುದರೊಂದಿಗೆ ಸಮರ್ಪಕವಾದ ಬೆಳೆ ನಷ್ಟ ಪರಿಹಾರವನ್ನು ಎಲ್ಲ ರೈತರ ಖಾತೆಗೆ ದಿನಾಂಕ 24/1/26 ಒಳಗಾಗಿ ಜಮಾ ಮಾಡಬೇಕೆಂದು ಆಗ್ರಹಿಸಿದ್ದೇವೆ. ಸಭೆಯಲ್ಲಿ ದಿನಾಂಕ 2/2/26 ಅನಿವಾರ್ಯ ಎಂದು ಈ ಮೂಲಕ ತಾವು ತರುತ್ತಿದ್ದೇವೆ. ಈ ಮನೆಯೊಂದಿಗೆ ಸ್ಥಳ ಪರಿಶೀಲನೆ